ಭಕುತರಿಂದ ಸೇರಬನ್ನಿ ನಿಮ್ಮ ಪ್ರೇಮ ಬಲಿಯಂ ತನ್ನಿ ಪಿತನ ಭಜನೆ ಗೈಯ ಬನ್ನಿ ಬನ್ನಿ ಕ್ರಿಸ್ತ ಗುರುವೇ ಬನ್ನಿ ಭಕುತರಿಂದ ಸೇರಬನ್ನಿ ನಿತ್ಯ ಗುರುವು ನೀವೇ ಪ್ರಭುವೆ ನಿತ್ಯ ಬಲಿಯು ನೀವೇ ಪ್ರಭುವೆ ನಮ್ಮ ಗುರುವು ನಿಮ್ಮ ತರವೇ ಇವರ ಕರವು ನಿಮ್ಮ ಕರವೇ ಬನ್ನಿ ಕ್ರಿಸ್ತ ಗುರುವೇ ಬನ್ನಿ ಭಕುತರಿಂದ ಸೇರಬನ್ನಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರೈಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿ, ಈ ದಿನಗಳಲ್ಲಿ ಶುಭ ಸಂದೇಶದಲ್ಲಿ ಸತತವಾಗಿ ನಾವು ಆಲಿಸಿದ್ದೇವೆ. ಪ್ರಭು ಯೇಸುವಿನಲ್ಲಿ ವಿಶ್ವಾಸ ಬಿಡಲು ಕರೆ ನೀಡುವಂತ ಸಂದೇಶ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಜೀವಿಸಿದಲ್ಲಿ ಅವರ ಮಹಿಮೆಯನ್ನು ಕಾಣುತ್ತೇವೆ. ಜೊತೆಗೆ ಪ್ರಭು ಯೇಸು ಕ್ರಿಸ್ತರು ಈ ದಿವಸಗಳ ಶುಭ ಸಂದೇಶದಲ್ಲಿ ನಿರಂತರವಾಗಿ ಅವರಿಗೂ ಅವರ ತಂದೆಗೆ ಇರುವಂತ ಸಂಬಂಧದ ವಿಷಯವಾಗಿ ನಮ್ಮಲ್ಲಿ ಮಾತನಾಡುತ್ತಾರೆ. ಯಾರು ಪ್ರಭು ಯೇಸುವನ್ನು ಸ್ವೀಕರಿಸುತ್ತಾರೋ ಅವರು ತಂದೆಯನ್ನು ಸ್ವೀಕರಿಸುತ್ತಾರೆ. ಇಂದಿನ ಸಂದೇಶದಲ್ಲಿ ನಾವು ಆಲಿಸಲಿದ್ದೇವೆ. ಪ್ರಭು ಯೇಸು ಕಳುಹಿಸಿದವರನ್ನು ನಾವು ಸ್ವೀಕರಿಸಿದಾಗ ಪ್ರಭು ಯೇಸುವನ್ನು ಸ್ವೀಕರಿಸುತ್ತೇವೆ. ಅದೇ ರೀತಿಯಾಗಿ ಪ್ರಭು ಯೇಸುವನ್ನು ಸ್ವೀಕರಿಸಿದಾಗ ಪ್ರಭು ಯೇಸುವನ್ನು ಕಳುಹಿಸಿದಂತ ತಂದೆಯನ್ನು ಸ್ವೀಕರಿಸುತ್ತೇವೆ ಎಂಬುದಾಗಿ. ಪ್ರಭು ಯೇಸು 12 ಮಂದಿ ಶಿಷ್ಯರನ್ನು ಈ ಭೂಲೋಕಕ್ಕೆ ತಮ್ಮ ಸಂದೇಶವನ್ನು ಸಾರಲು ಆರಿಸಿಕೊಂಡು ಅವರನ್ನು ಕಳುಹಿಸಿದರು. ಇಂದು ಅವರ ಪ್ರತಿನಿಧಿಗಳಾಗಿ ಪೋಪ್ ಜಗದ್ಗುರುಗಳು, ಬಿಷಪರು, ಗುರುಗಳು ಆ ಪ್ರಭು ಯೇಸುವಿನಿಂದ ಆರಿಸಲ್ಪಟ್ಟು ಕಳಿಸಲ್ಪಟ್ಟಂತ ವ್ಯಕ್ತಿಗಳಾಗಿ ತಮ್ಮ ಸಂದೇಶವನ್ನು ಇಡೀ ಪ್ರಪಂಚದಲ್ಲಿ ಸಾರುತ್ತಿದ್ದಾರೆ. ಪ್ರಭು ಯೇಸು ಹೇಳುತ್ತಾರೆ, ಯಾರನ್ನು ನಾನು ಕಳುಹಿಸಿದ್ದೇನೋ ಅವರನ್ನು ನೀವು ಸ್ವೀಕರಿಸಿದರೆ ನನ್ನನ್ನು ಸ್ವೀಕರಿಸಿದಂತೆ ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿ, ಪೋಪ್ ಜಗದ್ಗುರುಗಳು, ಬಿಷಪರು, ಗುರುಗಳು ದೇವರಿಂದ ಆರಿಸಲ್ಪಟ್ಟಂತ ವ್ಯಕ್ತಿಗಳಾಗಿದ್ದಾರೆ. ಯಾವಾಗ ಅವರ ಸಂದೇಶವನ್ನು ಆಲಿಸಿ ಅವರನ್ನು ಗೌರವಿಸಿ ಅವರನ್ನು ಸ್ವೀಕರಿಸುತ್ತೇವೆಯೋ ಪ್ರಭು ಯೇಸುವನ್ನು ಸ್ವೀಕರಿಸಿದಂತೆ ಆಗುತ್ತದೆ ಎಂಬುದಾಗಿ ಪ್ರಭು ಯೇಸುವೇ ನಮಗೆ ತಿಳಿಸುತ್ತಾರೆ. ಇಂದಿನ ಈ ಬಲಿ ಪೂಜೆಯಲ್ಲಿ ನಾವು ಭಾಗವಹಿಸುವಾಗ ಪ್ರಭು ಯೇಸುವಿನಲ್ಲಿ ದೃಢವಾದ ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಟು ಜೀವಿಸಲು ಪ್ರಯತ್ನಿಸೋಣ. ಅದರ ಮೂಲಕ ಪ್ರಭು ಯೇಸುವಿನ ಮಹಿಮೆಯನ್ನು ಪ್ರತಿದಿನದ ಜೀವನದಲ್ಲಿ ನಾವು ಕಂಡುಕೊಳ್ಳೋಣ. ನಾವು ಮಾಡಿದಂತ ಎಲ್ಲಾ ಪಾಪಗಳಿಗೋಸ್ಕರ ದೇವರಲ್ಲಿ ಕ್ಷಮೆ ಯಾಚಿಸಿ ನಮಗೆ ಬೇಕಾದಂತ ವರ ಪ್ರಸಾದಗಳಿಗೋಸ್ಕರ ಈ ಬಲಿ ಪೂಜೆ ಸಂದರ್ಭದಲ್ಲಿ ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರೇ ನಿಮ್ಮನ್ನು ನನಗಾಗಿ ನಾವು ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ.
ಸರ್ವಶಕ್ತ ದೇವರು ನಮ್ಮ ದಯ ತೋರಿಸಿ ನಾವು ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಸ್ವಾಮಿ ದಯ ತೋರಿ, ಸ್ವಾಮಿ ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಸ್ವಾಮಿ ದಯ ತೋರಿ, ಸ್ವಾಮಿ ದಯ ತೋರಿ. ಪ್ರಾರ್ಥಿಸೋಣ. ದೇವರೇ ಆದಿಯಲ್ಲಿ ಮಾನವನ್ನು ಕಳೆದುಕೊಂಡ ಅಂತಸ್ತಿಗಿಂತಲೂ ಉನ್ನತವಾದ ಅಂತಸ್ತನ್ನು ನೀಡಿ ಮಾನವ ಸ್ವಭಾವವನ್ನು ಪುನಶ್ಚೇತನಗೊಳಿಸುತ್ತೀರಿ. ನಿಮ್ಮ ಪ್ರೀತಿಮಯ ದಯ ಅತಿಶಯ ರಹಸ್ಯವನ್ನು ಈಕ್ಷಿಸಿರಿ. ಅದ್ಭುತಕರ ನವ ಜನ್ಮದ ಮೂಲಕ ನವೀಕರಿಸಲು ನಿವಾರಿಸಿಕೊಂಡ ಭಕ್ತರಲ್ಲಿ ನಿಮ್ಮ ಅನಂತ ಕೃಪಾವರದ ಹಾಗೂ ಆಶೀರ್ವಾದ ಕೊಡುಗೆಗಳನ್ನು ಕಾದಿರಿಸಿರಿ. ನಿಮ್ಮದೇ ಪವಿತ್ರ ಆತ್ಮರ ಐಕ್ಯದ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೊದಲನೇ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪೌಲ ಮತ್ತು ಸಂಗಡಿಗರು ಪಾಗೂಸಿನಿಂದ ನೌಕಾಯಾನ ಮಾಡಿ ಪಾಂಫಿಲಿಯದ ಪೆರ್ಗ ಎಂಬಲ್ಲಿಗೆ ಬಂದರು. ಮಾರ್ಕನೆನಿಸಿಕೊಂಡ ಯೋವಾನನು ಅವರನ್ನು ಅಲ್ಲೇ ಬಿಟ್ಟು ಜೆರುಸಲೇಮಿಗೆ ಹಿಂದಿರುಗಿದನು. ಉಳಿದವರು ಪೆರ್ಗದಿಂದ ಹೊರಟು ಪಿಸಿದಿಯ ಸೀಮೆಗೆ ಸೇರಿದ ಅಂತಿಯೋಕ್ಯಕ್ಕೆ ಬಂದರು. ಸಬ್ಬತ್ ದಿನದಲ್ಲಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಕುಳಿತುಕೊಂಡರು. ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳಿಂದ ವಾಚನವಾದ ನಂತರ ಪ್ರಾರ್ಥನಾ ಮಂದಿರದ ಅಧಿಕಾರಿಗಳು ಅವರಿಗೆ, ಸಹೋದರರೇ, ಜನರಿಗೆ ಉಪಯುಕ್ತವಾದ ಹಿತೋಕ್ತಿ ಏನಾದರೂ ಇದ್ದರೆ ಉಪದೇಶ ಮಾಡಿ ಎಂದು ಕೇಳಿಕೊಂಡರು. ಆಗ ಪೌಲನು ಎದ್ದು ನಿಂತು ಜನರಿಗೆ ನಿಶ್ಶಬ್ದವಾಗಿರುವಂತೆ ಕೈಸನ್ನೆ ಮಾಡಿ ಹೀಗೆಂದು ಉಪದೇಶ ಮಾಡಲು ಆರಂಭಿಸಿದನು. ಇಸ್ರಾಯೇಲ್ ಬಾಂಧವರೇ ಹಾಗೂ ನಿಜ ದೇವರಲ್ಲಿ ಭಯಭಕ್ತಿಯುಳ್ಳ ಇನ್ನಿತರರೇ, ಕೇಳಿ. ಇಸ್ರಾಯೇಲ್ ಜನರ ದೇವರು ನಮ್ಮ ಪೂರ್ವಜರನ್ನು ಆರಿಸಿಕೊಂಡರು. ಈಜಿಪ್ಟಿನಲ್ಲಿ ಪರಕೀಯರಾಗಿ ವಾಸಿಸುತ್ತಿದ್ದ ನಮ್ಮ ಜನರನ್ನು ಪ್ರಬಲ ಜನಾಂಗವನ್ನಾಗಿ ಮಾಡಿದರು. ತಮ್ಮ ಮಹಾಶಕ್ತಿಯನ್ನು ಪ್ರಯೋಗಿಸಿ ಅವರನ್ನು ಈಜಿಪ್ಟಿನಿಂದ ಹೊರಗೆ ತಂದರು. ಬೆಂಗಾಡಿನಲ್ಲಿ ಸುಮಾರು 40 ವರ್ಷಗಳ ಕಾಲ ಅವರನ್ನು ಕಾಪಾಡಿದರು. ಕಾನಾನ್ ನಾಡಿನ 7 ಜನಾಂಗಗಳನ್ನು ನಾಶ ಮಾಡಿ ನಮ್ಮ ಜನರಿಗೆ ಆ ನಾಡನ್ನು ಸ್ವಾಸ್ಥ್ಯವಾಗಿ ಕೊಟ್ಟರು. ಹೀಗೆ ಸುಮಾರು 450 ವರ್ಷಗಳು ಕಳೆದವು. ಅನಂತರ ಪ್ರವಾದಿ ಸಮುವೇಲನ ಕಾಲದವರೆಗೆ ದೇವರು ಅವರಿಗೆ ನ್ಯಾಯಾಧಿಪತಿಗಳನ್ನು ಕಳುಹಿಸಿದರು. ತಮಗೆ ಅರಸನು ಬೇಕೆಂದು ಕೇಳಿಕೊಂಡಾಗ ದೇವರು ಬೆನ್ಯಾಮೀನ ಗೋತ್ರದ ಕೀಷನ ಮಗ ಸೌಲನನ್ನು ನೇಮಿಸಿದರು. ಇವನು 40 ವರ್ಷ ಆಳಿದನು. ಅನಂತರ ದೇವರು ಸೌಲನನ್ನು ತ್ಯಜಿಸಿ ದಾವೀದನನ್ನು ಅರಸನನ್ನಾಗಿ ನೇಮಿಸಿದರು. ಇವನ ಬಗ್ಗೆ ದೇವರು, ಜೆಸ್ಸೆಯನ ಮಗ ದಾವೀದನು ನನಗೆ ಮೆಚ್ಚುಗೆಯಾದ ವ್ಯಕ್ತಿ, ಇವನು ನನ್ನ ಆಶೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸುವನು ಎಂದು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. ಈ ದಾವೀದನ ಸಂತತಿಯಿಂದಲೇ ದೇವರು ತಮ್ಮ ವಾಗ್ದಾನದ ಪ್ರಕಾರ ಇಸ್ರಾಯೇಲ್ ಜನರಿಗೆ ಒಬ್ಬ ಉದ್ಧಾರಕನನ್ನು ಕಳುಹಿಸಿದರು. ಇವರೇ ಯೇಸು. ಇವರ ಆಗಮನಕ್ಕೆ ಸಿದ್ಧತೆಯಾಗಿ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಸ್ನಾನ ದೀಕ್ಷೆಯನ್ನು ಪಡೆಯಬೇಕೆಂದು ಯೋವಾನನು ಇಸ್ರಾಯೇಲಿನ ಎಲ್ಲ ಜನರಿಗೆ ಸಾರಿದನು. ಯೋವಾನನು ತನ್ನ ನಿಯೋಗವನ್ನು ಪೂರೈಸುತ್ತಿದ್ದಂತೆ ಜನರಿಗೆ, ನಾನು ಯಾರೆಂದು ನೀವು ನೆನೆಸುತ್ತೀರಿ? ನೀವು ಎದುರು ನೋಡುತ್ತಿರುವ ವ್ಯಕ್ತಿ ನಾನಲ್ಲ, ನನ್ನ ಅನಂತರ ಒಬ್ಬರು ಬರುವರು, ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದನು.
ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಸಾರುವೆನು ತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ನಿನ್ನ ಅಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ. ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿತ. ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ನನ್ನ ದಾಸ ದಾವೀದನನ್ನು ಗುರುತಿಸಿರುವೆ. ಪವಿತ್ರ ತೈಲದಿಂದ ಅವನನ್ನು ಅಭಿಷೇಕಿಸಿರುವೆ. ನನ್ನ ಕೈಯ ಆಸರೆ ಅವನಿಗಿದೆ ಸತತ. ನನ್ನ ಭುಜಬಲವು ಅವನಿಗೆ ಶಕ್ತಿಯುತ. ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ನನ್ನ ಪ್ರೀತಿ ಸತ್ಯತೆಗಳು ಇರುವುದು ಅವನೊಂದಿಗೆ. ನನ್ನ ನಾಮ ನಿಮಿತ್ತ ಕೋಡು ಮೂಡುವುದವನಿಗೆ. ನನಗೆ ಪಿತ ದೈವ ದುರ್ಗ ಉದ್ಧಾರಕ ನೀನು. ಇಂತೆಂದೇ ನನ್ನನ್ನು ಸಂಬೋಧಿಸುವನವನು. ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಭು ಕ್ರಿಸ್ತರೇ, ನೀವೇ ನಂಬಲರ್ಹವಾದ ಸಾಕ್ಷಿಯು. ಮೃತ್ಯುವಿನಿಂದ ಪುನರುತ್ಥಾನ ಹೊಂದಿದವರಲ್ಲಿ ಪ್ರಪ್ರಥಮರು. ನಮ್ಮನ್ನು ಪ್ರೀತಿಸುವವರು, ನಿಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದವರು ಆಗಿದ್ದೀರಿ. ಹಲ್ಲೆಲೂಯ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತಯೋಧನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ದಣಿಗಿಂತ ದಾಸನು ದೊಡ್ಡವನಲ್ಲ. ಅಂತೆಯೇ ಕಳುಹಿಸಲಾದವನು ಕಳುಹಿಸುವವನಿಗಿಂತ ಶ್ರೇಷ್ಠನಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅದರಂತೆ ನಡೆದರೆ ನೀವು ಧನ್ಯರು. ನಾನು ನಿಮ್ಮೆಲ್ಲರನ್ನು ಕುರಿತು ಹೀಗೆ ಹೇಳುತ್ತಾ ಇಲ್ಲ. ಯಾರನ್ನು ನಾನು ಆರಿಸಿಕೊಂಡಿದ್ದೇನೆಂಬುದು ನನಗೆ ಗೊತ್ತು. ಆದರೆ ನನ್ನೊಡನೆ ಉಂಡವನೇ ನನಗೆ ದ್ರೋಹ ಬಗೆದನು ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಆ ಮಾತು ಈಡೇರಬೇಕಾಗಿದೆ. ಈಗ ಅದು ಈಡೇರುವಾಗ ಇರುವಾತನು ನಾನೇ ಎಂದು ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ಹೇಳುತ್ತಿದ್ದೇನೆ. ನಾನು ಕಳುಹಿಸಿದ ಆತನನ್ನು ಬರಮಾಡಿಕೊಳ್ಳುವವನು ನನ್ನನ್ನೇ ಬರಮಾಡಿಕೊಳ್ಳುತ್ತಾನೆ. ನನ್ನನ್ನು ಬರಮಾಡಿಕೊಳ್ಳುವವನು ನನ್ನನ್ನು ಕಳುಹಿಸಿದ ಆತನನ್ನೇ ಬರಮಾಡಿಕೊಳ್ಳುತ್ತಾನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪಿತನೇ ಬಂದಿಹೆವು, ಕಾಣಿಕೆಯ ತಂದಿಹೆವು. ಹೇ ಪಿತನೇ ಬಂದಿಹೆವು, ಕಾಣಿಕೆಯ ತಂದಿಹೆವು. ಒಮ್ಮನದಿ ಬಂದಿಹೆವು, ಫಲಪುಷ್ಪೋಟೆ ರಸ ತಂದಿಹೆವು. ಒಮ್ಮನದಿ ಬಂದಿಹೆವು, ಫಲಪುಷ್ಪೋಟೆ ರಸ ತಂದಿಹೆವು. ಎಮ್ಮೊಡೆಯ ಸ್ವೀಕರಿಸು, ಐಕ್ಯತೆಯ ಅಧಿಕರಿಸು. ಹೇ ಪಿತನೇ ಬಂದಿಹೆವು, ಕಾಣಿಕೆಯ ತಂದಿಹೆವು. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮಲ್ಲಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು
ನಮ್ಮ ಬಲಿ ಕಾಣಿಕೆಗಳೊಂದಿಗೆ ನಮ್ಮ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಿಗೆ ಏರಲಿ. ಹೀಗೆ ನಿಮ್ಮ ನಿಮ್ಮ ದಯೆಯಿಂದ ನಾವು ಶುದ್ಧರಾಗಿ ನಿಮ್ಮ ಅತಿಶಯ ಪ್ರೀತಿಯ ರಹಸ್ಯಗಳಿಗೆ ಅನುಗುಣವಾಗಿ ಬಾಳುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲಾ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಾವು ಪಾಸ್ಕ ಬಲಿಯಾದ ಕ್ರಿಸ್ತರ ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯಾಗಿದೆ. ಕ್ರಿಸ್ತರ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಗಳು ನಿಮ್ಮ ವಿಶ್ವಾಸಗಳಿಗೆ ತೆರೆಯಲಾಗುತ್ತವೆ, ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂದ ಮುಕ್ತತೆಯನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲರ ಜೀವವು ಮರಳಿ ಉತ್ಥಾನವಾಗಿದೆ. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗ ಶಕ್ತ ದೂತ ಗಣಗಳು ಒಂದಾಗಿ ನೀವು ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಮ ಪೂಜ್ಯ ದೇವನೇ, ಪರಮ ಪಾವನಾತ್ಮನೆ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜನೇ, ಪರಮ ಪೂಜನೇ, ಪರಮ ಪೂಜನೇ. ಸ್ವರ್ಗ ಭೂಮಿಯ ತುಂಬಿದೆ ನಿಮ್ಮ ಮಹಿಮೆ ಶೋಭೆಯು. ಸ್ವರ್ಗ ಭೂಮಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರಾಶೀರ್ವದಿತರು, ಈಶನಾಮದಲ್ಲಿ ಬರುವ ಕ್ರಿಸ್ತರಾಶೀರ್ವದಿತರು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗಿಯು ನೀವೇ. ಈ ಕೊಡುಗೆಗಳ ಮೇಲೆ ನೀವು ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಾವು ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಾಯಿಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರ ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ, ಯೇಸುವಿನ ಮರಣವ ಜಗತಿ ಸಾರುತ್ತೇವೆ, ಅವರ ಪುನರುತ್ಥಾನವ
ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೇವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮನ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರದ ಸಕಲ ಸಂತರೊಂದಿಗೂ ಸಂತ ಕ್ಲಾರೆಟ್ ರವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಈ ವಾರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನಾಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯ ಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ಭಕ್ತಿ ವಿಶ್ವಾಸವನ್ನು ನೀಗಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ನಮ್ಮ ಜೀವಕ್ಕೆ ಕ್ರಿಸ್ತನ ಶರೀರದ ರಕ್ತವು ನಮ್ಮನ್ನು ಕಾಪಾಡಲಿ.
ಎನ್ನಯ ದೇಹದಿ ಎನ್ನಯ ದೇಹವ ಪವಿತ್ರವಾಗಿರಿಸೋ ಎನ್ನಯ ಹೃದಯದ ಮಂದಿರದೊಳಗೆ ವಾಸಿಸಲಾಗಮಿಸೋ ಎನ್ನೇಸುವೆ ಎನ್ನೊಳು ಆಗಮಿಸು ನನ್ನ ಹೃದಯವ ತೆರೆದಿರುವೆ ನಿನ್ನಯ ರಕ್ತದಿ ಎನ್ನಯ ಆತ್ಮವ ಪಾವನವಾಗಿರಿಸೋ ನಿನ್ನಯ ರಕ್ತದಿ ಎನ್ನಯ ಆತ್ಮವ ಪಾವನವಾಗಿರಿಸೋ ಎನ್ನಯ ಅಂತಿಮ ಪಯಣದ ವೇಳೆಯೊಳು ನಿನ್ನವನಾಗಿರಿಸೋ ಎನ್ನೇಸುವೆ ಎನ್ನೊಳು ಆಗಮಿಸು ನನ್ನ ಹೃದಯವ ತೆರೆದಿರುವೆ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರ ಪುನರುತ್ಥಾನದ ಮೂಲಕ ನಮ್ಮನ್ನು ಅನಂತ ಜೀವಕ್ಕೆ ನವೀಕರಿಸುತ್ತೀರಿ. ನಮ್ಮಲ್ಲಿ ಪಾಸ್ಕ ಸಂಸ್ಕಾರದ ಫಲವನ್ನು ಅಧಿಕರಿಸಿ ರಕ್ಷಣೆಯನ್ನು ನೀಡುವ ಸ್ವರ್ಗೀಯ ಆಹಾರದ ಶಕ್ತಿಯಿಂದ ನಮ್ಮ ಹೃದಯಗಳನ್ನು ತುಂಬಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವಾದಿಸಲಿ. ಆಮೆನ್. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಸಮಾಧಾನ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬಾಲ ಯೇಸುವಿನ ಭಕ್ತಿ ಮಾಲೆ. ನನ್ಮೆಯ ಬಾಲ ಯೇಸು, ನಮಗೆ ದಯೆ ತೋರಿ. ನನ್ಮೆಯ ಬಾಲ ಯೇಸು, ನಮಗೆ ದಯೆ ತೋರಿ. ನನ್ಮೆಯ ಬಾಲ ಯೇಸು. ನಮಗೆ ದಯೆ ತೋರಿ. ಪ್ರಿಯ ಪ್ರಭು ಯೇಸು, ನೀವು ನಮ್ಮನ್ನು ಉದ್ಧರಿಸಲು ಒಂದು ಮಗುವಾಗಿ ಜನಿಸಿದ್ದೀರಿ. ಬಾಲಕರಾಗಿ ಬೆಳೆದು ದೃಢಕಾಯರಾದಿರಿ. ನೀವು ಮಕ್ಕಳನ್ನು ಅತಿಯಾಗಿ ಪ್ರೀತಿಸಿದಿರಿ. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿರಿ, ಸ್ವರ್ಗ ರಾಜ್ಯ ಅವರದು ಎಂದು ಹೇಳಿ ದೀನ ಮನಸ್ಕರಾಗಿ ಸ್ವರ್ಗ ರಾಜ್ಯವನ್ನು ಸೇರಲು ಸರ್ವರಿಗೂ ಆಹ್ವಾನವನ್ನಿತ್ತಿರಿ. ನಿಮ್ಮನ್ನು ಗೌರವಿಸಲು ಒಂದು ಕೂಡಿರುವ ನಮಗೆ ದೀನತೆಯನ್ನು ವಿಧೇಯತೆಯನ್ನು ಕಲಿಸಿರಿ. ದೈವಿಕ ಜೀವನದಲ್ಲಿ ಕೈ ಹಿಡಿದು ನಡೆಸಿರಿ. ಪಿತ ದೇವರೊಡನೆ ಪವಿತ್ರಾತ್ಮರೊಡನೆಯೂ ಐಕ್ಯವಾಗಿ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಓ ಅದ್ಭುತ ಶಾಲಿಯಾದ ಯೇಸು ಬಾಲರೇ, ನಾವು ನಿಮ್ಮ ಪೂಜ್ಯ ಸ್ವರೂಪದ ಮುಂದೆ ಸಾಷ್ಟಾಂಗವಾಗಿ ಅಡ್ಡ ಬಿದ್ದು ನಮ್ಮ ನೊಂದ ಹೃದಯಗಳನ್ನು ಕರುಣೆಯಿಂದ ರಕ್ಷಿಸಬೇಕೆಂದು ನಮ್ರತೆಯಿಂದ ಯಾಚಿಸುತ್ತೇವೆ. ಪ್ರೀತಿಮೆಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಗೆ ಒಲಿದು ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಪನಂಬಿಕೆ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿರಿ. ನಿಮ್ಮ ಪವಿತ್ರ ಬಾಲ್ಯದ ನಿಮಿತ್ತ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮನೊಂದಿಗೂ ಸದಾ ಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೆನ್. ನಮ್ಮೆಯ ಬಾಲ ಯೇಸು, ನಾವು ನಂಬಿಕೆಯಿಂದ ಪ್ರಾರ್ಥಿಸಿದಾಗಲೆಲ್ಲ ನೀವು ನಮ್ಮನ್ನು ಆಲಿಸುತ್ತೀರಿ, ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೀರಿ. ನೀವು ದಯಪಾಲಿಸಿದ ಸಕಲ ವರದಾನಗಳಿಗೆ ನಾವು ವಂದನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಪ್ರಭು ಯೇಸು, ನಾವು ನಿಮ್ಮನ್ನು ವಂದಿಸುತ್ತೇವೆ. ಪ್ರಭು ಯೇಸು, ನಾವು ನಿಮ್ಮನ್ನು ವಂದಿಸುತ್ತೇವೆ. ಪ್ರಭು ಯೇಸು, ನೀವು ಸರ್ವಶಕ್ತ ದೇವರಾಗಿದ್ದರು ನಮ್ಮಂತೆ ಮನುಷ್ಯರಾಗಿ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದ್ದಕ್ಕಾಗಿ ಪ್ರಭು ಯೇಸು, ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀವು ದನದ ಗೋದಲೆಯಲ್ಲಿ ಜನಿಸಿ ಬಡತನ, ಅನಕ್ಷರತೆ, ಕೊರತೆಯಲ್ಲೂ ನಿಮ್ಮನ್ನು ಅನುಸರಿಸುವ ಪಾಠವನ್ನು ಕಲಿಸಿದ್ದಕ್ಕಾಗಿ ಪ್ರಭು ಯೇಸು, ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀವು ಸಂತ ಜೋಸೆಫರ
ಮತ್ತು ಮೇರಿ ಮಾತೆಯ ಆಶ್ರಯದಲ್ಲಿ ಬೆಳೆದು ವಿಧೇಯತೆಯ ಉದಾಹರಣೆಯನ್ನು ಕೊಟ್ಟಿದ್ದಕ್ಕಾಗಿ ಪ್ರಭು ಯೇಸು ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀವು ಪಿತ ದೇವರ ಚಿತ್ತವನ್ನು ನೆರವೇರಿಸುವುದೇ ನಮ್ಮ ಜೀವನದ ಗುರಿಯಾಗಬೇಕು ಎಂಬ ಆದರ್ಶವನ್ನು ದಯಪಾಲಿಸಿದ್ದಕ್ಕಾಗಿ ಪ್ರಭು ಯೇಸು ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀವು ನೆರೆಹೊರೆಯವರನ್ನು ಪ್ರೀತಿಸುವುದರ ಮುಖಾಂತರ ದೇವರನ್ನು ಸೇರುವ ಮಾರ್ಗವನ್ನು ತೋರಿಸಿದ್ದಕ್ಕಾಗಿ ಪ್ರಭು ಯೇಸು ನಾವು ನಿಮ್ಮನ್ನು ವಂದಿಸುತ್ತೇವೆ. ಯೇಸುವೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ. ನಮ್ಮ ದಿವ್ಯ ಮಾತೆ ಪರಿಶುದ್ಧ ಮರೆಯವರ ಮುಖಾಂತರ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ, ಹುಡುಕುತ್ತಾ, ತಟ್ಟುತ್ತಾ ನಿಮ್ಮಲ್ಲಿಗೆ ಬಂದಿರುತ್ತೇವೆ. ಓ ಯೇಸುವೆ, ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ. ನಿಮ್ಮ ಮಾತೆ ಪರಿಶುದ್ಧ ಮರೆಯವರ ಮುಖಾಂತರ ನಮ್ಮ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಯೇಸುವೆ, ಭೂಮಿ ಆಕಾಶ ಅಳಿದು ಹೋಗುವುದು, ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ, ನಮ್ಮ ದಿವ್ಯ ಮಾತೆ ಮರಿಯಮ್ಮನವರ ಭಿನ್ನಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇವೆ. ನಲ್ಮಯ ಬಾಲ ಯೇಸು, ನಮ್ಮ ಧರ್ಮ ಕೇಂದ್ರದಲ್ಲಿ ಎಷ್ಟೋ ಕುಟುಂಬಗಳು ಊಟ ಉಪಚಾರಕ್ಕಾಗಿ ಪ್ರತಿದಿನವೂ ಕಷ್ಟಪಡುತ್ತಿರುವುದವರು ಈ ನಿಮ್ಮ ಭಕ್ತರ ಮೇಲೆ ದಯ ತೋರಿರೆಂದು ಹೇ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಲ್ಮೆಯ ಬಾಲ ಯೇಸು, ನೀವು ಪರಲೋಕದಿಂದ ಇಳಿದು ಬಂದ ಆತ್ಮೀಕ ಮನ್ನವಾಗಿದ್ದೀರಿ. ಆಧ್ಯಾತ್ಮಿಕ ಹಸಿವೆಯಿಂದ ಕಂಗಾಲಾಗಿರುವ ಅಸಂಖ್ಯಾತ ಜನರನ್ನು ನೀವು ತೃಪ್ತಿಪಡಿಸಿರೆಂದು ಹೇ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಲ್ಮಯ ಬಾಲ ಯೇಸು, ಬಹುಜನರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಪರಿತಪಿಸುತ್ತಿದ್ದಾರೆ, ಅಂತವರಿಗೆ ನೀವು ಆರೋಗ್ಯವನ್ನು ದಾನ ಮಾಡಿರೆಂದು ಹೇ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಲ್ಮೆಯ ಬಾಲ ಯೇಸು, ಹಲವರು ತಂದೆ ತಾಯಿಗಳನ್ನು ಬಂಧು ಮಿತ್ರರನ್ನು ಕಳೆದುಕೊಂಡಿದ್ದಾರೆ. ಇವರೆಲ್ಲರಿಗೂ ನೀವು ಪೋಷಕರು, ಆಶ್ರಯದಾತರು ಎಂಬುದನ್ನು ಮನವರಿಕೆ ಮಾಡಿರೆಂದು ಹೇ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಲ್ಮೆಯ ಬಾಲ ಯೇಸು, ನೀವು ಸರ್ವಜ್ಞಾನದ ಗಣೆಯು ಸರ್ವಜ್ಞರೂ ಆಗಿದ್ದೀರಿ. ನಾವು ನಿಮ್ಮ ಬೋಧನೆಯನ್ನು ಆಲಿಸಿ ಮಾರ್ಗದರ್ಶನವನ್ನು ಅನುಸರಿಸಿ ನಿಮ್ಮ ರಾಜ್ಯವನ್ನು ಸೇರುವ ಭಾಗ್ಯವನ್ನು ದಯಪಾಲಿಸಿರೆಂದು ಹೇ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಬಾಲ ಯೇಸುವಿಗೆ ಸಮರ್ಪಿಸೋಣ. ಪ್ರಭು ಯೇಸು, ನೀವು ನಮ್ಮ ಆಶ್ರಯವಾಗಿದ್ದೀರಿ. ನಿಮ್ಮ ನಂಬಿ ನಿಮ್ಮ ಪಾವನ ಪೀಠದ ಬಳಿಗೆ ನಾವು ಬಂದಿದ್ದೇವೆ. ನಿಮ್ಮ ಭಕ್ತರ ದೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ನಾವು ವಿಶ್ವಾಸದಿಂದ ಕೇಳುವುದನ್ನು ಕರುಣಿಸಿರಿ. ಪಿತ ದೇವರೊಂದಿಗೂ ಪವಿತ್ರಾತ್ಮರೊಂದಿಗೂ ಐಕ್ಯವಾಗಿರೋ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ನಲ್ಮೆಯ ಬಾಲ ಯೇಸು, ನಮಗೆ ದಯ ತೋರಿ. ದೇವಾದಿ ದೇವ ಯೇಸು, ನಮಗೆ ದಯ ತೋರಿ. ಮರಿಯ ಪುತ್ರ ಯೇಸು, ನಮಗೆ ದಯ ತೋರಿ. ಗೆಳೆಯರ ಗೆಳೆಯ ಯೇಸು, ನಮಗೆ ದಯ ತೋರಿ. ಭಕ್ತರ ಪಾಲಕ ಯೇಸು, ನಮಗೆ ದಯ ತೋರಿ. ರೋಗಿಗಳ ಆರೋಗ್ಯ ಯೇಸು, ನಮಗೆ ದಯ ತೋರಿ. ಪಾಪಿಗಳ ಆಶ್ರಯ ಯೇಸು, ನಮಗೆ ದಯ ತೋರಿ. ಸಂತರ ಸೌಭಾಗ್ಯ ಯೇಸು, ನಮಗೆ ದಯ ತೋರಿ. ಮೃತರ ಸದ್ಗತಿ ಯೇಸು, ನಮಗೆ ದಯ ತೋರಿ. ಅಬಲರ ಶಕ್ತಿ ಯೇಸು, ನಮಗೆ ದಯ ತೋರಿ. ಇರುಳಲ್ಲಿ ಬೆಳಕು ಯೇಸು, ನಮಗೆ ದಯ ತೋರಿ. ಆತ್ಮದ ಆನಂದ ಯೇಸು, ನಮಗೆ ದಯ ತೋರಿ. ಕರ್ನಾಳು ಹೃದಯ ಯೇಸು, ನಮಗೆ ದಯ ತೋರಿ. ಪವಾಡ ಪರಾಕ್ರಮಿ ಯೇಸು, ನಮಗೆ ದಯ ತೋರಿ. ಸುಗುಣ ಸಂಪನ್ನ ಯೇಸು, ನಮಗೆ ದಯ ತೋರಿ. ಪಾಪ ವಿನಾಶಿ ಯೇಸು, ನಮಗೆ ದಯ ತೋರಿ. ಪುಣ್ಯ ಸ್ವರೂಪಿ ಯೇಸು, ನಮಗೆ ದಯ ತೋರಿ. ಬಡವರ ಬಂಧು ಯೇಸು. ನಮಗೆ ದಯ ತೋರಿ. ಪ್ರಭು ಯೇಸು, ನೀವು ಬೆತ್ಲೆಹೇಮಿನಲ್ಲಿ ಜನಿಸಿದಾಗ ದೇವದೂತರು ಮತ್ತು ದೀನ ಭಕ್ತರು ನಿಮ್ಮನ್ನು ಪ್ರತ್ಯಕ್ಷ ಕಂಡು ವಿವಿಧ ರೀತಿಯಲ್ಲಿ ನಿಮ್ಮ ಸ್ತುತಿಯನ್ನು ಹಾಡಿದರು. ಅವರೆಲ್ಲರಿಗೆ ನೀವು ಶಾಂತಿಯ ವರದಾನವನ್ನು ಎತ್ತಿರಿ. ನಿಮಗೆ ಯೋಗ್ಯ ಸ್ತುತಿ ಹಾಡಲು, ಕೃತಜ್ಞತೆಯನ್ನು ಸಲ್ಲಿಸಲು ನಮ್ಮ ಜೀವಮಾನ ಕಾಲ ಸಾಲದು. ನಮ್ಮ ಶಕ್ತಿ ಕುಶಲತೆಗಳ ಕೊರತೆ ನಮಗೆ ತಿಳಿದಿದೆ. ಆದರೂ ನಮ್ಮ ಅಲ್ಪಮತಿಗೆ ತೋಚಿದ ಗುಣಗಾನವನ್ನು ಆಲಿಸಿರಿ. ನಿಮ್ಮನ್ನೇ ನಂಬಿರುವ ಭಕ್ತರಿಗೆ ನಿಮ್ಮ ನಾಮದ ರಕ್ಷಣೆಯನ್ನು ದಯಪಾಲಿಸಿರಿ ಸ್ವಾಮಿ. ಆಮೆನ್. ಪ್ರಾರ್ಥಿಸ್ತರಿಗೆ ಪ್ರಾರ್ಥನೆ. ಪ್ರಭು ಯೇಸು ಕ್ರಿಸ್ತರೇ, ನೀವು ಪರಲೋಕದಿಂದ ಇಳಿದು ಬಂದ ಅನುಪಮ ವೈದ್ಯರು, ದೈಹಿಕ ಮತ್ತು ಆತ್ಮಿಕ ರೋಗಗಳನ್ನು ನಿವಾರಿಸುವವರು. ನಮ್ಮ ಕಣ್ಣೀರನ್ನು ಒರೆಸಲು ನಮ್ಮ ದೇವರು ನಿಮ್ಮ ಸ್ಪರ್ಶದಿಂದ ಅಸ್ವಸ್ಥರು ಸ್ವಸ್ಥರಾದರು. ಒಂದೊಂದು ಮಾತಿನಿಂದಲೂ ರೋಗಿಗಳು ಗುಣ ಹೊಂದಿದರು. ನಿಮ್ಮಿಂದ ಗುಣಪಡಿಸಲಾಗದ ಕಾಯಿಲೆ ಯಾವುದೂ ಇಲ್ಲ, ಪರಿಹರಿಸಲಾಗದ ಬೇನೆ ಇಲ್ಲ. ಪ್ರಭು ಯೇಸು, ನೀವು ಲೋಕ ರಕ್ಷಕರಾಗಿ ಬಂದಿರುವಿರಿ. ನೀವು ಕಷ್ಟ, ಸಂಕಟ, ಬೇನೆ, ಭವನಗಳನ್ನು ಚೆನ್ನಾಗಿ ಅರಿತಿದ್ದೀರಿ. ಈ ಕಾಯಿಲೆಯಿಂದ ನಾವು ಸ್ವಸ್ಥರಾಗಬೇಕು ಎಂಬುದು ನಿಮ್ಮ ಚಿತ್ತವಾದರೆ ನಿಮ್ಮ ಕರವನ್ನು ಚಾಚಿ ನಮ್ಮನ್ನು ರೋಗ ವಿಮುಕ್ತರನ್ನಾಗಿ ಮಾಡಿರಿ.
ನಾವು ಶಾರೀರಿಕ ಬಲಹೀನತೆಯಿಂದ ಬಾಳಬೇಕೆಂಬುದು ನಿಮ್ಮ ಚಿತ್ತವಾದರೆ ಈ ನೋವನ್ನು ಏಕಾಂತತೆಯನ್ನು ಸಹಿಸಲು ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ಆದರೆ ನಮ್ಮ ಆತ್ಮದ ಕುಷ್ಠ ರೋಗವಾದ ಪಾಪವನ್ನು ನಮ್ಮಿಂದ ದೂರ ಮಾಡಿರಿ. ನಾವು ಅನುಭವಿಸುತ್ತಿರುವ ದೈಹಿಕ ಬೇನೆಯನ್ನು ಸಹನೆಯಿಂದ ಸಹಿಸಲು ನೀವು ನಮ್ಮೊಂದಿಗಿದ್ದು ನೆರವಾಗಿರಿ. ನಿಮ್ಮ ಚಿತ್ತವೇ ನಮ್ಮ ಚಿತ್ತವೆಂದು ಬಾಳುವಂತೆಯೇ ಅನುಗ್ರಹಿಸಿರಿ. ಈಗಾದರೂ ನಾವು ನಿಮ್ಮ ಯಾತನೆಯಲ್ಲಿ ಪಾಲ್ಗೊಂಡು ನೀವು ನಿಮ್ಮ ಭಕ್ತರಿಗೆ ದಯಪಾಲಿಸುವ ಸಂಭಾವನೆಯನ್ನು ಪಡೆಯುವಂತಾಗಲಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ದೇವರ ಅನಂತ ವಾರ್ತೆಯಾಗಿದ್ದ ಮಾನವರಾಗಿ ನಮ್ಮನ್ನು ಜೀವಿಸಲು ಬಂದ ಯೇಸು ಪ್ರಭು ನಮ್ಮೆಲ್ಲರನ್ನು ತಮ್ಮ ಪ್ರೀತಿಯಲ್ಲಿ ನೆಲೆಗೊಳಿಸಲಿ. ಆಮೆನ್. ದೇವರಾದ ಯೇಸು ಪ್ರಭು ನಮ್ಮೆಲ್ಲರ ಪಾಪ ದೋಷಗಳನ್ನು ಪರಿಹರಿಸಿ ನಿಮ್ಮ ಅಂತರಂಗಗಳಲ್ಲಿ ಶಾಶ್ವತವಾಗಿ ನೆಲೆಸಲಿ. ಆಮೆನ್. ದೇವರ ಪ್ರತಿರೂಪವಾದ ಯೇಸು ಪ್ರಭು ನಿಮ್ಮನ್ನು ಎಲ್ಲಾ ವಿಧವಾದ ರೋಗ ರುಜಿನ ದುಷ್ಟ ಶಕ್ತಿಗಳ ಬಂಧನದಿಂದ ಮುಕ್ತಗೊಳಿಸಿ ಕಾಪಾಡಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಜಯನೇ ಅಲ್ಲೇಲುಯಾ, ಮಹಿಮಾಮೃತನೇ ಅಲ್ಲೇಲುಯಾ, ಜಗದೀಶ್ವರನೇ ಅಲ್ಲೇಲುಯಾ, ಕರುಣಾಮಯನೇ ಅಲ್ಲೇಲುಯಾ, ಮೃತ್ಯುವ ಜಯಿಸಿ ಪಾಪವಾಳಿಸಿ ಪ್ರೀತಿಯ ಉಳಿಸಿ ನಮ್ಮಲ್ಲಿ ಬೆಳೆಸಿ, ಮೃತ್ಯುವ ಜಯಿಸಿ ಪಾಪವಾಳಿಸಿ ಪ್ರೀತಿಯ ಉಳಿಸಿ ನಮ್ಮಲ್ಲಿ ಬೆಳೆಸಿ. ಅಲ್ಲೇಲುಯಾ, 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 ಅಲ್ಲೇಲುಯಾ. ಎರಡದ ಸಹಾಯ ಮಾತೆ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಪೇತ್ರರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕ್ಲಾರೇಟರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿ ಅವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಲಾರೆನ್ಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಅರಸೆ ಮಾನುತ್ತಾಯಿ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮಗಳಿಂದ ನಮ್ಮ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್.